ಒಂದ್ ಸ್ವಲ್ಪನೂ ಟೇಸ್ಟ್ ಇಲ್ಲ. ಈ ಸೀರೆಗೆ ಆ ಜುಮ್ಕಿ ಸೂಟ್ ಆಗ್ತಿದ್ಯಾ ನೋಡು. ಯಾಕೆ ಎಷ್ಟು ಚೆನ್ನಾಗಿದೆಯಲ್ಲ. ನಿನ್ಗೆ ಒಂದ್ ಸ್ವಲ್ಪನೂ ಸ್ಟೈಲ್ ಮಾಡಕ್ ಬರಲ್ಲ. ಅದ್ ಹಾಕೊಂಡ್ ಟ್ರೈ ಮಾಡು. ಅದಲ್ಲ ಅದು. ನೋಡಿದ್ಯಾ ಎಷ್ಟ್ ಚೆನ್ನಾಗಿ ಸೂಟ್ ಆಗ್ತಿದೆ. ಇಷ್ಟೆಲ್ಲ ಯಾಕೆ ಮಾಡ್ಬೇಕು, ಯಾವ್ದೋ ಒಂದು ಹಾಕೊಂಡ್ರೆ ಆಯ್ತಪ್ಪ. ಅಯ್ಯ, ಒಳ್ಳೆ ಜೀವನದಲ್ಲಿ ಜಿಗುಪ್ಸೆ ಬಂದೋರ್ ತರ ಆಡ್ತಿದ್ಯಾ. ಅಲ್ಲ, ಈ ತರ ಚೆನ್ನಾಗಿ ರೆಡಿ ಆಗೋದು, ಮ್ಯಾಚಿಂಗ್ ಹಾಕೊಳ್ಳೋದು, ಸಿಂಗಾರ ಮಾಡೋದು, ಇದೆಲ್ಲ ಜೀವನ ಪ್ರೀತಿಯ ಸಂಕೇತ. ಬೇಕಾ ಬಿಟ್ಟು ರೆಡಿ ಆಗೋದು ಅಂದ್ರೆ ನಮಗ್ ನಮ್ಮೇಲೇನೆ ಬೇಜಾರಾಗಲ್ವಾ? ನೋಡಕ್ ಹೇಗಿದ್ರು ಸರಿ, ಇಷ್ಟಪಟ್ಟು ರೆಡಿ ಆದ್ರೆ ಎಲ್ರೂ ಚೆನ್ನಾಗಿ ಕಾಣಿಸ್ತಾರೆ. ನೀವು ಬಿಡಿ, ನೀವು ಚಂದನೆ. ಆದ್ರೆ ಇಷ್ಟೆಲ್ಲ ಯಾಕೆ ಮಾಡ್ಬೇಕು? ಆದ್ರೆ ನಿಮಗೆ ಹೀಗೇ ಆಗ್ಬೇಕು, ಇದೇ ಮಾಡ್ಬೇಕು ಅಂತ ತುಂಬಾ ಹಠ ಇತ್ತು ಅನ್ಸುತ್ತೆ ಅಲ್ವಾ? ಹ್ಞೂ, ಮತ್ತೆ ಇರೋ ಅಷ್ಟು ದಿನ ಜೀವನನ ಸಂಭ್ರಮಿಸ್ಬೇಕು. ಆಮೇಲೆ ನಂತರ ಆದ್ಮೇಲೆ ಪಶ್ಚಾತ್ತಾಪ ಪಡ್ಬೇಕಾಗತ್ತೆ. ಓಹೋ, ನೀನ್ ಈ ತರ ನಗ್ತಾ ಇದ್ರೆ ಹುಚ್ಚಿ ಅಂತಾರೆ. ಇದರಿಂದ ನನ್ಗೇನೋ ಆಗಲ್ಲ. ರೂಮ್ ಒಳಗೆ ಗೂಳಿ ತರ ನುಗ್ತಾ ಇದಿರಲ್ಲ, ಬಾಗ್ಲು ತಟ್ ಬರ್ಬೇಕು ಅಂತ ಗೊತ್ತಾಗಲ್ವಾ? ಓ, ಮಹಾರಾಣಿ ನೀನು. ಡೋರ್ ಹತ್ರ ನಿಂತ್ಕೊಂಡು ನಾಕ್ ಮಾಡಿ ಮೇ ಕಮಿನ್ ಮ್ಯಾಮ್ ಅಂತ ಪರ್ಮಿಷನ್ ಬೇರೆ ಕೇಳ್ಕೊಂಡು ಬರ್ತಾರೆ. ಏನು ರೆಡಿ ಆಗ್ತಿದ್ಯಾ ಪೂಜೆಗ? ಆಗು. ನೀನ್ ಎಷ್ಟು ರೆಡಿ ಆದ್ರೂ ಈ ಮಾಯಾ ಸಮಕ್ ಬರಲ್ಲ. ಮಾಯಾ ಮೇಡಮ್, ಇಲ್ಲಿರೋರು ಯಾವುದೇ ಕಾರಣಕ್ಕೂ ಇಲ್ಲಿರೋರ್ಗೆ ಸಮಾಗಕ್ ಆಗಲ್ಲ. ಏಯ್, ನನ್ಗೆ ಎದುರು ಮಾತಾಡ್ತೀಯ? ಅಯ್ಯೋ ನೋಡಿ ಮಾಯಾ ಮೇಡಮ್, ನನ್ನ ಪಾಡಿಗೆ ನಾನು ತಯಾರಾಗ್ತಾ ಇದ್ದೀನಿ. ರೂಮ್ ತನಕ ನಾನು ಹುಡ್ಕೊಂಡ್ಬಂದು ಕಾಲ್ಕೆರ್ ಜಗಳ ಆಡೋರ್ಗೆ ನನಗೆ ಎದುರೊಡ್ತಾ ಮಾತಾಡ್ತೀಯ ಅಂದ್ರೆ ನಾವೇನ್ ಹೇಳೋಣ? ಅತಿ ಆಗಾಡ್ತಿದ್ಯಾ ದುರ್ಗಾ? ನಾನ್ ನಿನ್ನ ಸುಮ್ಮನೆ ಬಿಡಲ್ಲ ಅಂತೆಲ್ಲ ಕಿರಿಸ್ತೀನಿ ಅಂತ ಅನ್ಕೊಂಡಿದ್ಯಾ? ತುಂಬಾ ಖುಷಿಯಾಗಿದ್ಯಾ? ಖುಷಿಯಾಗಿರು. ಯಾಕಂದ್ರೆ ಈ ಖುಷಿ ಜಾಸ್ತಿ ಹೊತ್ತುಳಿಯಲ್ಲ. ಬರ್ಲಾ? ನಮಸ್ಕಾರ. ನಮಸ್ತೆ. ಅಂದಾಗೆ ಪೂಜೆಗೆಲ್ಲ ಸಿದ್ಧತೆ ಆಗಿದೆಯಾ? ಎಲ್ಲ ಸಿದ್ಧತೆಗಳು ಆಗಿದೆ. ನೀವಿನ್ ಪೂಜೆ ಶುರು ಮಾಡಬಹುದು. ಪೂಜೆಗೂ ಮುಂಚೆ ಶರತ್ ಅವ್ರಿಗೆ ಅಂಬಿಕಾಮ್ಮ ಅವ್ರ ಫೋಟೋ ಮುಂದೆ ದೀಪ ಹಚ್ಚಲಿಕ್ಕೆ ಹೇಳಿ. ಮಾಯಾ ಮತ್ತೆ ಏನೋ ಕಿತಾಪತಿ ಪ್ಲಾನ್ ಮಾಡ್ತಾ ಇದ್ಲು. ಆ ಫೋಟೋ ಫ್ರೇಮ್ ಹಿಂದೆ ಒಂದು ಬಾಕ್ಸ್ ಇಟ್ಟಿದ್ದಾಳೆ. ಅವಳ ಕೈಯಲ್ಲಿರೋ ರಿಮೋಟ್ ಬಟನ್ ಆನ್ ಮಾಡಿದ್ರೆ ಆ ಬಾಕ್ಸ್ ಬ್ಲಾಸ್ಟ್ ಆಗಿ ಬೆಂಕಿ ಹತ್ಕೊಳತ್ತೆ. ಡೋಂಟ್ ವರಿ, ನಾನು ಎಲ್ಲ ವಯರ್ನು ತೆಗೆದು ಹಾಕಿದ್ದೀನಿ, ಏನೂ ಆಗಲ್ಲ. ಸತ್ಯ, ನಂಗೆ ಈಗ ಸಮಾಧಾನ ಆಯ್ತು. ಶರತ್, ಈ ಕಡೆ ಬಾ.
ಶರತ್ ಬಿ ಕೇರ್ಫುಲ್. ಫೋಟೋ ತಾನೆ ಹೋದ್ರೆ ಹೋಯ್ತು, ಬನ್ನಿ ಈ ಕಡೆ. ಶರತ್ ಹುಷಾರು. ಶರತ ಬೇಡ ಬೇಡ, ಶರತ್ ಈ ಕಡೆ ಬಾ. ಯಾರಾದ್ರೂ ನೀರು ತಗೊಂಡ್ಬನ್ನಿಯಪ್ಪ. ನಿಜವಾಗ್ಲೂ ಚಾಲಾಕಿ ಮಾಯಾ ನೀನು. ಅಲ್ಲ, ಎಷ್ಟು ಸುಲಭವಾಗಿ ಮತ್ತೆ ತಂದೆ ಮಗಳನ್ನ ಬೇರೆ ಮಾಡ್ಬಿಟ್ಟಿಯಲ್ಲ. ಅಬ್ಬಾ ಮೆಚ್ಚಬೇಕು ನಿನ್ ಪ್ಲಾನ್ನ. ಆದ್ರೆ ನನಗೊಂದು ವಿಷಯ ಅರ್ಥ ಆಗ್ಲಿಲ್ಲ, ಇದನ್ನೆಲ್ಲ ಹೇಗ್ ಮಾಡ್ದೆ? ಇದೆಲ್ಲ ಈ ಮಾಯಂಗ್ ಒಂದ್ ವಿಷಯನಾ? ಅದು ಅದ್ರಲ್ಲಿ ಬೇರೆ ಮಾತೇ ಇಲ್ಲ ಬಿಡು. ಆದ್ರೂ ಇದನ್ನೆಲ್ಲ ಹೇಗ್ ಮಾಡ್ದೆ ಹೇಳೋ? ಸಿಂಪಲ್. ಅಂಬಿಕನ್ ಫೋಟೋ ಇತ್ತಲ್ಲ, ಅದ್ರ ಹಿಂದೆ ಒಂದ್ ಬಾಕ್ಸ್ ಫಿಕ್ಸ್ ಮಾಡಿದ್ದೆ. ಬಾಕ್ಸು ಅಂದ್ರೆ? ಇಲ್ಲಿಂದ ರಿಮೋಟ್ ಪ್ರೆಸ್ ಮಾಡಿದ್ರೆ ಭೂಮಾ ಅಷ್ಟೇ ಸಿಂಪಲ್. ಅಲ್ಲಿ ಫೋಟೋಗ್ ಬಿದ್ದಿದ್ ಬೆಂಕಿ ಶರತ್ ಹಿತ ನಡುವೆ ಹತ್ಕೊಂಡು ಉರಿತು. ಇಲ್ಲಿ ದುರ್ಗಾಗೆ ಕೊಬ್ಬು ಇಳಿತು. ತಾನೇ ಹಿತನ್ ತಾಯಿ ಮನೆ ಸೊಸೆ ಅಂತ ಅವಳು ಕೊಡ್ತಿದ್ದಿದ್ ಬಿಲ್ಡಪ್ ನನ್ ಕೈಯಲ್ಲಿ ತಡ್ಕೊಳಕ್ ಆಗ್ತಾ ಇರ್ಲಿಲ್ಲ. ಈ ಮಾಯಾ ಅಂದ್ರೆ ಸುಮ್ನೆ ಅನ್ಕೊಂಡಿದ್ದಾಳ ಅವಳು? ಈ ಮಾಯಾ ಅಷ್ಟೊಂದು ಈಸಿ ಅಲ್ಲ. ಇವಳು ಯಾರನ್ನು ಬಿಡಲ್ಲ.